ಸರ್, ಈಗ IPL ಮ್ಯಾಚ್ ಏನಿತ್ತು ಇವತ್ತಿಂದು ಅದನ್ನ ರದ್ದು ಮಾಡಿದ್ದಾರೆ ಸರ್. ಡೆಲ್ಲಿ ಪಂಜಾಬ್ ನಡುವಣ ಮ್ಯಾಚ್ ಇತ್ತು. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ರೇ ದೇಶಾನೇ ಕಷ್ಟ. ಯಾವನ್ರಿ ಅವ್ನು ಮ್ಯಾಚ್ ಆಡಕ್ ಸ್ಟಾರ್ಟ್ ಮಾಡಿದ ಕಪಾಳ ಕೊಡಿರಿ ಅವನಿಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಮ್ಯಾಚ್ ಅಂತೆ ಮ್ಯಾಚ್ ಇವ್ರ ತಲೆ ಬುರ್ಡೆ. 3 ಹೊತ್ತು ಮ್ಯಾಚು 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 ಮ್ಯಾಚ್ ಆಡ್ಕಡೆ ಬಿದ್ದೀರಾ ಕೇಳಿ ಹೋಗಿ. ಉಗಿರಿ ಕ್ಯಾಕರ್ಸಿ ಅಲ್ಲಿಗೆ ಕೆರ ಕಿತ್ತೋಗಂಗ್ ಹೊಡೀರಿ ಸಾಯಕ್ಕೆ. ಇವ್ರು ಬ್ಯಾಟನ್ನೇ ಹಿಡ್ಕೊಂಡು ಹೊಂಟು ಬಿಡ ಕೇಳಿ, ಎಲ್ಲ ಪಿಸ್ತೂಲ್ ತರ ಗುಂಡು ತರ ಬ್ಯಾಟು. ಒಬ್ಬ ವಿಕೆಟ್ ಹಿಡ್ಕೊಂಡು ಹೊಂಟು ಬಿಡ್ಲಿ ಬರ್ಜಿ ತರ, ಹಳೆ ಕಾಲದ ಯುದ್ಧ ತರ ಬರ್ಜಿ ಟೈಪ್ ಹಿಡ್ಕೊಂಡು ಹೊರಟು ಬಿಡ್ಲಿ ಇವನು. ಬೇಕಾರೊಬ್ಬ ಚೀನಾ ಶಾಂತಿ ಇಬ್ರು ಕೂಡ ಕುತ್ಕೊಂಡು ಮಾತಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರಲ್ಲ ಸರ್. ಚೀನಾ ಯಾವ ಹಂತಕ್ಕೆ ಹೋಗ್ಬೋದು? ಚೀನಾ ಬೇರೆ ಕೆಲಸ ಏನ್ ಹೇಳಿ. ಚೀನಾ ಎರಡೂ ಕಡೆಯಿಂದ ಇಟ್ ವಾಂಟ್ಸ್ ದ ಬ್ರೆಡ್ ಟು ಬಿ ಬಟರ್ಡ್ ಬೋತ್ ಸೈಡ್ಸ್. ಅದು ಮಕ್ಕನ್ ಕುರ್ಪಾಕ್ತೀನಿ ಅಂದ್ರೆ ಹೆಂಗೆ ಹಿಡಿದು ದೂರಕ್ಕೆ ಹೊಲಿಗೆ ಹಾಕಿದ್ರು 18 ಹೊಲಿಗೆ ಬೀಳ್ಬೇಕು. ಚೈನಾಗೆ ಬ್ರೆಡ್ಡಿನ ಎರಡೂ ಕಡೆ ಬಟರ್ ಬೇಕು. ಯಾಕೆಂದ್ರೆ ಈ ಕಡೆ ನಾವು ಬೇಕು ಇವಾಗ ನಡೀತಿರೋ ಟ್ರೇಡ್ ವಾರ್ ಗಲಾಟೆನಲ್ಲಿ ಅಮೆರಿಕಾನ ಎದುರಿಸಕ್ಕೆ. ಎರಡನೇದು ಗಡಿ ಭಾಗದಲ್ಲಿ ತೊಂದರೆ ಮಾಡ್ಕೊಂಡ್ರೆ ಚೀನಾ ಪ್ರಾಬ್ಲಮ್ ನಮ್ ದೇಶದ ಜೊತೆ. ಸ್ವಾಮಿ, ನಮಗೂ ಬುದ್ಧಿ ಬಂದಿದೆ, ಯಾರು ಹೆಂಗಂತ ಬುದ್ಧಿ ಬಂದಿದೆ ನಮ್ಗೆ. ಅದಕ್ಕೆ ನಾವು ಬೇಕು ಅವರು ಬೇಕು, ಬಟ್ ಹಾಕೊಂಡ್ ಕೂತಿರ್ತಾರ. ಅವ್ರಿಗೇನ್ ಕೆಲಸ? ಅವ್ರಿಗೆ ನನ್ಗೆ ಎಲ್ಲೋ ಒಂದ್ ಕಡೆ ಡೌಟ್. ಎಲ್ಲಾ ತರ ವಿದ್ಯಾ ಕುಮಾರಸ್ವಾಮಿ ನೋಡ್ಬಿಟ್ಟಿದ್ದೀನಿ ನಾನು. ಎಲ್ಲ ಗೊತ್ತು ನನ್ಗೆ. 24 ಗಂಟೆ ಅಲ್ಲಿ 16 ಗಂಟೆ ಇರ್ತಾ ಇದ್ದೆ. ಅದೇ ಮಾತನ್ನ ಚೈನಾಗ್ ಯಾವನಾದ್ರೂ ತೈವಾನ್ ವಿಚಾರದಲ್ಲಿ ಹೇಳಿದ್ರೆ ಮಾತಾಡ್ಕೊಂಡು ಕೂತ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ ತೈವಾನ್ ವಿಚಾರನ ಅಂತಂದ್ರೆ ಓಕೆ ಅಂತ ಶಿ ಜಿನ್ಪಿಂಗ್ಗೆ. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮಾಡ್ಲಿ ಬಿಡ್ರಿ. ಇಂಡಿಯಾ ಹ್ಯಾಸ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಇನ್ ಮಿಲಿಟರಿ ಟರ್ಮ್ಸ್ ಅಲ್ಲಿ. ಒನ್ ಡೇ ವಿ ವಿಲ್ ಫೇಸ್ ಎ ವಾರ್ ಆನ್ ಟೂ ಥಿಯೇಟರ್ ಪಾಸಿಬಿಲಿಟಿ ಅಂತ ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ದಟ್ ಈಸ್ ಪಾಕಿಸ್ತಾನ್ ಕಡೆಯಿಂದ, ಇನ್ನೊಂದು ಚೈನಾ ಕಡೆಯಿಂದ ಸೈಮಲ್ಟೇನಿಯಸ್ ಯುದ್ಧವನ್ನು ನಾವು ಎದುರಿಸಬೇಕಾದೀತು ಅನ್ನೋ ಮಿಲಿಟರಿ ಸ್ಟ್ರಾಟಜಿ, ಮಿಲಿಟರಿ ಥಾಟ್, ಮಿಲಿಟರಿ ಪ್ಲಾನಿಂಗು ಇವತ್ತಿಂದ ನಡೀತಾ ಇಲ್ರಿ, 20 ವರ್ಷದಿಂದ ನಡೀತಾ ಇದೆ. ಬಲೆ 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 ಎಲ ಎಲ ಒಂದು ತುಂಬಾ ಚರ್ಚೆ ಆಗ್ತಾ ಇರುವಂತದ್ದು ಸರ್. ಭಾರತ ತುಂಬಾ ಆರ್ಥಿಕವಾಗಿ ಬೆಳೀತಾ ಇದೆ, 3ನೇ ಸ್ಥಾನಕ್ಕೆ ಹೋಗುವಂತ ಹಂತಕ್ಕೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತವನ್ನು ಹೇಗಾದ್ರೂ ಮಾಡಿ ಈ ವಾರಲ್ಲಿ ಇಳಿಸ್ಬಿಟ್ಟು ನಾವು ಮಜಾ ತಗೊಳ್ಬೇಕು ಅನ್ನೋದೇ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಸರ್. ರಾಷ್ಟ್ರಗಳು ಬಯಸ್ತಾ ಇವೆ ಅದನ್ನೇ ಅಂತ. ನೋಡ್ರಿ, ಯಾರು ಏನೇ ಬಡ್ಕೊಂಡು ಸತ್ರುವೆ ಹೇಳಿದೀನಿ ಕೇಳಿಸ್ಕೊಳ್ಳಿ. ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಸರ್. ಹಲೋ, ಕೇಳಿಸ್ತಾ ಇದೆ ಸರ್. ಅವ್ರು ಯಾರೇ ಬಡ್ಕೊಂಡು ಸತ್ರುವೆ, ನಾನು ಈಗ್ಲೇ ಹೇಳ್ಬಿಡ್ತೀನಣ್ಣ, ನನ್ನಂತ ಕಚಡ ನನ್ ಮಗ ಇನ್ನೊಬ್ಬನ್ ಹುಡ್ಕಕ್ಕಾಗಲ್ಲಣ್ಣ ಯಾರನ್ನು. ಭಾರತದಿಂದ ನೀವೇನನ್ ಬೇಕಾದ್ರೂ ಕಿತ್ಕೋಬಹುದು. ಭಾರತದಲ್ಲಿರೋ 140 ಕೋಟಿ ಜನನ್ ಮಾತ್ರ ಕಿತ್ಕೊಂಡು ಹೋಗಕ್ ಆಗಲ್ವಲ್ಲ ನಿಮ್ ಕೈಯಲ್ಲಿ. ಕರೆಕ್ಟ್ ಸರ್. ಹೌದು. ಇಂಡಿಯಾಸ್ ಸ್ಟ್ರೆಂತ್ ಈಸ್ ಇನ್ ಇಟ್ಸ್ ಪೀಪಲ್. ಭಾರತದ ಶಕ್ತಿ ಅಡಗಿರುವುದು ಅದರ ಜನರಲ್ಲಿ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು.